ಡಿಸಿಎಂ ಹುದ್ದೆ ಡಿಶುಮ್ ಜಂಗಿ ಕುಸ್ತಿಗೆ ಸಿಎಂ ಬದಲಿ ಪಟ್ಟು ಡಿಕೆ ಶಿವಕುಮಾರ್ ಟೀಮ್ನಿಂದ ಸಿಎಂ ಬದಲಾವಣೆಯ ಕೂಗನ್ನ ಎಬ್ಬಿಸಲಾಯಿತು. ಡಿಕೆ ಶಿವಕುಮಾರ್ ಟೀಮ್ಗೆ ಬಲ ತಂದುಕೊಡ್ತು ಚಂದ್ರಶೇಖರ ಸ್ವಾಮೀಜಿ ಅವರ ಹೇಳಿಕೆ. ಒಕ್ಕಲಿಗ ಶ್ರೀಗಳ ಹೇಳಿಕೆಯಿಂದ ಸಿಎಂ ಆಪ್ತ ಸಚಿವರು ಕೆರಳಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ರಾಜಣ್ಣ ಮಾತಿಗೆ ಕೈ ಒಕ್ಕಲಿಗ ಶಾಸಕರು ಸಚಿವರೂ ಕೂಡ ಫುಲ್ ಗರಂ ಆಗಿದ್ದಾರೆ. ರಾಜಣ್ಣ ಹೇಳಿಕೆಯಿಂದ ಸಮುದಾಯಕ್ಕೆ ನೋವಾಗಲಿದೆ, ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗತ್ತೆ ಅಂತ ಕುಣಿಗಲ್ ರಂಗನಾಥ್ ಹೇಳಿದ್ದಾರೆ. ಸ್ವಾಮೀಜಿಗಳ ಬಗ್ಗೆ ರಾಜಣ್ಣ ಮಾತಾಡಿದ್ರು. ಒಂದು ಕಡೆಯಿಂದ ಡಿಕೆ ಶಿವಕುಮಾರ್ ಬಣದಿಂದ ಅನೇಕ ಶಾಸಕರು ಮಾತಾಡಿದ್ರು, ಒಂದಷ್ಟು ಜನ ಸಚಿವರು ಮಾತಾಡಿದ್ರು. ಕೊನೆಗೆ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರ ಬಣದಿಂದ ಯಾರಾದರೂ ಕೌಂಟರ್ ಮಾಡಬೇಕಲ್ಲ. ಒಂದಷ್ಟು ಜನ ಸಚಿವರು ಸ್ವಾಮೀಜಿಗಳನ್ನೇ ದೂರ್ತಾ ಇದ್ದಾರೆ. ಈ ರಾಜಕಾರಣಕ್ಕೆ ಸ್ವಾಮೀಜಿಗಳು ಯಾಕೆ ಬರಬೇಕು, ಇವ್ರಿಗೂ ರಾಜಕಾರಣಕ್ಕೂ ಏನು ಸಂಬಂಧ, ಈ ಥರ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರೇ ತಿರುಗಿ ಬಿದ್ದಿದ್ದಾರೆ ಸಚಿವರ ವಿರುದ್ಧ. ರಾಜಣ್ಣ ಮಾತಿಗೆ ಒಕ್ಕಲಿಗ ನಾಯಕರು ಗರಂ ಆಗಿದ್ದಾರೆ. ಅದು ಕಾಂಗ್ರೆಸ್ನಲ್ಲಿರುವಂತಹ ಒಕ್ಕಲಿಗ ನಾಯಕರೇ ಗರಂ ಆಗಿದ್ದಾರೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಒಕ್ಕಲಿಗರು ಕಾಂಗ್ರೆಸ್ನ ಪರವಾಗಿ ನಿಂತಿದ್ರು. JDSನ ಪರವಾಗಿದ್ದಂಥ ಎಲ್ಲ ಒಕ್ಕಲಿಗರು ಕಾಂಗ್ರೆಸ್ನ ಕಡೆ ವಾಲಿದ್ರು. ಇಷ್ಟಾದ್ರೂ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ. ಒಕ್ಕಲಿಗರು ಯಾಕೆ ಕಾಂಗ್ರೆಸ್ನ ಪರವಾಗಿ ವಾಲಿದ್ದು? ಡಿಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ಒಂದು ವೇಳೆ ನಾವು ವೋಟ್ ಹಾಕಿದ್ರೆ ನಮ್ಮ ಸಮಾಜದವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಾರಾಸಗಟಾಗಿ ಒಕ್ಕಲಿಗರು ಕಾಂಗ್ರೆಸ್ನ ಪರವಾಗಿ ನಿಂತಿದ್ರು. ಆದರೆ ಆಗಿದ್ದೇನು? ಮತ್ತೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಗಾದಿಗೆ ಏರಿಸಲಾಯಿತು. ಅಧಿಕಾರ ಹಂಚಿಕೆ ಆಗತ್ತೆ ಅಂತ ಹೇಳಿದ್ರು. ಎಲ್ಲಾಯಿತು ಅಧಿಕಾರ ಹಂಚಿಕೆ? ಇಲ್ಲ, ಅಧಿಕಾರ ಹಂಚಿಕೆ ಆಗಿಲ್ಲ. ಈಗ ನೇರವಾಗಿ ಒಕ್ಕಲಿಗ ಸ್ವಾಮೀಜಿಗಳೇ ಕೇಳಿದ್ರು ಡಿಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ. ಈಗ ಈ ಜಟಾಪಟಿ ಶುರುವಾಗಿದೆ. ಸ್ವಾಮಿ ರೀ, ಬಹಳ ಜನ ಅವರ ದೇಶದಲ್ಲಿ ಸ್ವಾಮಿಗಳು ಒಳ್ಳೆ ಸಲಹೆ ಮಾಡಿದ್ದಾರೆ, ಗೊತ್ತಾಯ್ತಾ? ಒಳ್ಳೆ ಸಲಹೆ ಇದೆ. ಸಲಹೆಯನ್ನು ನಾನು ಪರಿಶೀಲನೆ ಮಾಡ್ತೀನಿ. ಒಳ್ಳೆ ಸಲಹೆ ಇದೆ. ಯಾಕೆಂದರೆ ಯಾವ ಬೆವರು ಸುರಿಸದೆ ಜೀವನ ಮಾಡೋದು ಅಂತಂದರೆ ಆ ಸ್ವಾಮಿಗಳು ನಮಗೆ ಒಂದೆಂಥ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ಯಾಕೆಂದರೆ ಒಕ್ಕಲಿಗರ ಸಮಾಜದ ಹಿರಿಯ ಸ್ವಾಮೀಜಿಗಳಿಗೆ ಹೇಳಿಕೆ ಬಗ್ಗೆ ಅವಲೋಕನ ಮಾಡೋದು ಒಂದು ಕಡೆ ಆದರೆ, ಅದು ಸಮಾಜಕ್ಕೆ ಒಂದು ರೀತಿಯ ರಾಂಗ್ ಮೆಸೇಜ್ ಹೋಗುತ್ತೆ ಅನ್ನೋದನ್ನು ನಾನು ಅಭಿಪ್ರಾಯ ಪಡ್ತೇನೆ. ಸೊ ಹಾಗಾಗಿ ಅವರು ರಾಜಣ್ಣವ್ರು ಆ ರೀತಿ ಹೇಳಿದ್ದು. JDS ಬಿಜೆಪಿ ನಾಯಕರಿಗೂ ಅಸ್ತ್ರವಾಗಿದೆ ರಾಜಣ್ಣ ಅವರ ಈ ಹೇಳಿಕೆ. ಕೆಎನ್ ರಾಜಣ್ಣ ನಮ್ಮ ಸಮುದಾಯಕ್ಕೆ ಕನ್ವರ್ಟ್ ಆಗಲಿ, ನಾವೇ ಮಠ ಕಟ್ಟಿಕೊಡ್ತೇವೆ ಅಂತ ಮಂಜು ಹೇಳಿದ್ದಾರೆ. ಸ್ವಪಕ್ಷ ವಿಪಕ್ಷ ನಾಯಕರ ಮುನಿಸಿಗೆ ರಾಜಣ್ಣ ಗುರಿಯಾಗಿದ್ದಾರೆ. ಇದರ ಎಫೆಕ್ಟ್ ಕಾಂಗ್ರೆಸ್ ಮೇಲೂ ಆಗಲಿದೆ ಅಂತ ಚರ್ಚೆ ಆಗ್ತಾ ಇದೆ. ಲೋಕಸಭೆ ಚುನಾವಣೆ ಆಯಿತು, ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಜೊತೆಗೆ BBMP ಚುನಾವಣೆ ಮಾಡಿದ್ರು. ಇದರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ನಾಯಕರು. ಅವರು ಹೇಳ್ತಕ್ಕಂಥದ್ದು ಇದೆಯಲ್ಲ ಸ್ವಾಮೀಜಿಯವರಿಗೆ, ನಾನು ಸ್ವಾಮೀಜಿ ಆಯ್ತೀನಿ ಬಿಟ್ಕೊಡ್ತಾರ ಅಂತ ಕೇಳಿ ಅಂತ ಹೇಳಿದ್ರಲ್ಲ, ದಯಮಾಡಿ ಅವ್ರು ಇಮ್ಮಿಡಿಯೇಟಾಗಿ ನಮಗೆ ಕನ್ವರ್ಟ್ ಆಗಿಬಿಟ್ರೆ ನಾವು ಸ್ವಾಮೀಜಿಗೆ ನಾವೇ ಒಪ್ಪಿಸ್ತೀವಿ. ಇಲ್ಲಾಂದರೆ ನಾವೇ ಒಂದು 5-10 ಎಕರೆ ಕೊಡ್ತೀವಿ. ಬೇಕಾದ್ರೆ ಅವ್ರು ನಾವು ಒಪ್ಕೋತೀವಿ. ಏಕೆ ನನ್ನ ಸ್ನೇಹಿತರು ರಾಜಣ್ಣವರು ನಮ್ಮ ಸಮಾಜಕ್ಕೆ ಬಂದು ಒಂದು ಸಮಾಜದ ಸ್ವಾಮೀಜಿ ಆಯ್ತೀವಿ ಅಂದರೆ ಅವರೆಲ್ಲ ತ್ಯಾಗ ಮಾಡಿ ಬರೋದಾದರೆ ಭಾರಿ ಸ್ವಾಗತ. ಅದು ನಮ್ಮದೇನು ತಕರಾಲೇನಿಲ್ಲ. ಬಟ್ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಬಹುಶಃ ಅವ್ರು ಮಾತಾಡೋದ್ರಿಂದ ಏನಾಗ್ತದೆ ಅಂದರೆ ಸ್ವಾಮೀಜಿಗೆ ಮಾತಾಡಿದ್ರು ಅನ್ನೋದಾಗಲ್ಲ, ನಮ್ಮ ಸಮುದಾಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಮಾತಾಗ್ತದೆ. ಬಹುಶಃ ಇವ್ರು ಏನೇ ಮಾತಾಡೋದು ಏನೇ ಇದ್ರೂ ನಮ್ಮ ಸಮುದಾಯದಲ್ಲಿ ನಾಯಕರು ಯಾರು ಅಂತಾರಂದರೆ ದೇವೇಗೌಡರೇ, ಕುಮಾರಸ್ವಾಮಿಯವರೇ ಮೊದಲೇ ನಾಯಕರು. ಆಮೇಲೆ DK ಶಿವಕುಮಾರ್ ಅವ್ರು ಬರೋದು. ಅವರು ಅದು ಪಕ್ಷದ ವಿಚಾರದಲ್ಲಿ ಅವ್ರು ಹೈಕಮಾಂಡ್ ಕೊಡ್ತಕ್ಕಂಥದ್ದು ಅಥವಾ ಅವ್ರಿಗೆ ಅವಕಾಶ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು, ಅವ್ರು ಶಾಸಕಾಂಗ ಮಾಡೋದು ಬಿಟ್ಟಿರೋದು, ಅದು ಬಿಟ್ಟಿರೋದು. ಬಟ್ ಆದರೆ ಸ್ವಾಮೀಜಿಯವ್ರು ಹಿಂಗೆ ಹೇಳಿದ್ರು ನನಗೆ ಬಿಟ್ಕೊಡ್ತಾರ ಅಂತ ಕೇಳೋದಿದೆಯಲ್ಲ, ಅದು ಒಳ್ಳೆಯ ಒಬ್ಬ ರಾಜಕಾರಣಿಯಾಗಿ ಕೇಳಬಾರ್ದು. ಹನುಮಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಹನುಮಂತ್. ಈ ಎಲ್ಲ ಜಟಾಪಟಿಗಳನ್ನು ನೋಡ್ತಾ ಹೋದಾಗ ರಾಜ್ಯದಲ್ಲೂ ಕೂಡ ಒಬ್ಬ ಶಿಂದೆ ಹುಟ್ಟುಕೊಳ್ತಾನೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತ ಅನಿಸ್ತಾ ಇದೆ ಹನುಮಂತ್.
ಖಂಡಿತ ವಾಸುದೇವ್, ರಾಜ್ಯ ಕಾಂಗ್ರೆಸ್ ನಲ್ಲಿ ಬಣ ಬಡಿದಾಟ ಏನಿದೆ ಆ ಬಣ ಬಡಿದಾಟ ಬೂದಿ ಮುಚ್ಚಿದ ಕೆಂಡದಂತ ಇತ್ತು. ಯಾವಾಗ ಲೋಕಸಭಾ ಚುನಾವಣೆ ಮುಗಿತು ಅಲ್ಲಿಂದ ಮತ್ತೆ ಈಗ ಶುರುವಾಗಿದ್ದು. ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಾದಂತಹ ಕೆ.ಎನ್. ರಾಜಣ್ಣ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಮತ್ತೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಡಿಸಿಎಂ ನ ದಂಗಲ್ ಏನು ಶುರು ಮಾಡಿದ್ರು ಆ ಡಿಸಿಎಂ ನ ದಂಗಲ್ ನಿಂದ ಈಗ ಸಿಎಂ ಬದಲಾವಣೆಯ ಕೂಗು ಶುರುವಾಗಿದೆ. ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದ ಹೇಳಿದ್ರೆ, ಒಕ್ಕಲಿಗ ಸಮುದಾಯದ ಮುನಿಸು ಕೂಡ ಕಾರಣವಾಗುವಂತಹ ಎಲ್ಲಾ ಲಕ್ಷಣಗಳು ಮತ್ತೆ ಎಲ್ಲಾ ಬೆಳವಣಿಗೆಗಳು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ, ಸಚಿವ ಕೆ.ಎನ್. ರಾಜಣ್ಣ ಅವರು ತಾವು ಟೀಕೆ ಮಾಡುವಂತಹ ಬರದಲ್ಲಿ ಸ್ವಾಮೀಜಿ ಅವರು ತಮ್ಮ ಸ್ಥಾನವನ್ನ ಬಿಟ್ಕೊಟ್ಬಿಡ್ತಾರ ಅನ್ನುವಂತ ಮಾಡುವಂತಹ ಪ್ರಶ್ನೆ ಮತ್ತು ಸ್ವಾಮೀಜಿಗಳಿಗೆ ವ್ಯಂಗ್ಯಭರಿತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈಗ ಕಾಂಗ್ರೆಸ್ ನಲ್ಲಿರುವಂತಹ ಒಕ್ಕಲಿಗ ನಾಯಕರು ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿರುವಂತಹ ಒಕ್ಕಲಿಗ ನಾಯಕರು ಎಲ್ಲರೂ ಕೂಡ ಕಾಂಗ್ರೆಸ್ ಸಚಿವ ಕೆ.ಎನ್. ರಾಜಣ್ಣ ಅವರ ವಿರುದ್ಧ ಮುಗಿ ಬಿದ್ದಿರುವಂತದ್ದು. ಕಾರಣ ಇಷ್ಟೇ, ಇಲ್ಲಿ ಸಹಜವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಒಕ್ಕಲಿಗ ಸಮುದಾಯವನ್ನ ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಪ್ಲಾನ್ ಅನ್ನು ಕಸರತ್ತೆಯನ್ನು ಮಾಡಿ, ಸೊ ಆ ಕಸರತ್ತಿಗೆ ಮತ್ತಷ್ಟು ಬಲ ಬಂದಂತಾಯ್ತು. ಮತ್ತೊಂದು ಕಡೆಗೆ ವಿಧಾನಸಭೆಯಲ್ಲಿ ಕೈ ಹಿಡಿದಿದ್ದಂತ ಒಕ್ಕಲಿಗ ಸಮುದಾಯ ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಹಿನ್ನಡೆ ಆಯ್ತು. ಇದೀಗ ಆ ಹಿನ್ನಡೆಗೆ ಮತ್ತಷ್ಟು ಹಿನ್ನಡೆ ಆಗುವಂತ ರೀತಿಯಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಹಂಗಾಗಿ ಆಂತರಿಕವಾಗಿ ಮತ್ತು ಬಹಿರಂಗವಾಗಿ ವಿಪಕ್ಷಗಳು ರಾಜಣ್ಣ ಅವರ ವಿರುದ್ಧ ಮುಗಿದಿದ್ರೆ, ಆಂತರಿಕವಾಗಿ ಒಂದಷ್ಟು ರಾಜಣ್ಣ ಅವರ ವಿರುದ್ಧ ಆಂತರಿಕವಾಗಿ ಕಾಂಗ್ರೆಸ್ ನಲ್ಲಿರುವಂತಹ ಒಕ್ಕಲಿಗ ಶಾಸಕರು ಮತ್ತೆ ಸಚಿವರು. ಯಾಕೆಂತಂದ ಹೇಳಿದ್ರೆ, ಕೇವಲ ಸಚಿವರು ಮಾತನಾಡುವಂತದ್ದು ಸ್ವಾಮೀಜಿಗಳ ಬಗ್ಗೆ ಮಾತನಾಡಿದಂತ ಆಗಲ್ಲ, ಅದು ಒಂದು ಸಮುದಾಯದ ಬಗ್ಗೆ ಮಾತನಾಡಿದಂತ ಆಗತ್ತೆ. ಮೊದಲೇ ಸಮುದಾಯ ನಮ್ಮ ಬೆನ್ನಿಗಿಲ್ಲ, ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನ ಕೊಟ್ರೆ ಅದು ನೇರವಾಗಿ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಒಂದಷ್ಟು ಅಸಮಾಧಾನವನ್ನ ಪಕ್ಷದ ಆಂತರಿಕ ವಲಯದಲ್ಲಿ ಹೊರಹಾಕಿರುವಂತದ್ದು. ಓಕೆ, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.